Happy birthday to you. Happy birthday to you. Happy birthday, happy birthday, happy birthday to you. May God bless you, dear. May God bless you. May God bless you, dear. Happy birthday to you. That's your flower. We like it. I knew it. You made it? Yes. Thank you, Mama. Welcome, Sona. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಇವತ್ತು ಸಾನುವಿನ ಬರ್ತ್ಡೇ. ಇಷ್ಟು ದಿನ ಪ್ರಿಪ್ರೇಷನ್ನು, ಗಿಫ್ಟ್ ಶಾಪಿಂಗು, ರ್ಯಾಪಿಂಗು ಎಲ್ಲನೂ ಶೇರ್ ಮಾಡ್ತಾ ಇದ್ದೆ. ಇವತ್ತು ಫೈನಲಿ ಬಾರ್ನ್ ಡೇ. ಸೊ ಇವತ್ತು ಎದ್ದ ತಕ್ಷಣವೇ ಸಾನುಗೆ ಅಕ್ಕಪಕ್ಕ ಎಲ್ಲ ಬಲೂನ್ಸ್ ಇದೆ ನೋಡಿ, ಆ ಥರ ಇಷ್ಟ. ಎದ್ದ ತಕ್ಷಣವೇ ಅವಳಿಗೆ ಗಿಫ್ಟ್ ಬೇಕು. ಸೊ ಅದಕ್ಕೆ ಎದ್ದ ತಕ್ಷಣವೇ ಕೊಡ್ತಾ ಇದ್ದೀನಿ. You liked it? Yes. I love unicorns. Thank you, Mama. ವೆಲ್ಕಮ್ ಚಿನಿ. ಬೆಡ್ಶೀಟ್ ಮತ್ತು ನಾನು ನೆಕ್ಸ್ಟ್ ಒಂದು ಸ್ಪೈರಲ್ದು ಬ್ಯಾಂಗಲ್ ಕೊಡ್ತೀನಿ. ಅದು ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಸೊ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. We love it. ಗುಡ್. ಓಕೆ, ಇನ್ನು ಎರಡಿದೆ, ಅದು ಆಮೇಲೆ ತೋರಿಸ್ತೀನಿ. ಈಗ ನಾನು ಹೊರಡ್ತೀನಿ, ನೀನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊ. Thank you. I can't hug you now. I'll hug you after I take a bath. ಇವತ್ತು ನಾನು ಎದ್ದಾಗ 5:30 ಎದ್ದು ಸ್ನಾನ ಮಾಡಿ ಮನೆ ಗುಡಿಸ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಈಗ ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೆ. ಅಷ್ಟೊತ್ತಿಗೆ ಸಾನು ಎದ್ಲು. ಅವಳಿಗೆ ಗಿಫ್ಟ್ ಕೊಟ್ಬಿಟ್ಟು ನಾನೀಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ. ಶನಿವಾರ ಆಗಿರೋದ್ರಿಂದ ಆಂಜನೇಯನಿಗೆ ಅಭಿಷೇಕ ಮಾಡಿಸೋಣ ಅಂಥೇಳಿ ಸಾನು ಹೆಸರಲ್ಲಿ ಅಭಿಷೇಕ ಬರ್ಸಿದ್ವಿ. ಅವ್ರು 6 ಗಂಟೆಗೆ ಅಭಿಷೇಕ ಮಾಡ್ತೀವಿ ಅಂತ ಹೇಳಿದರು. ರಾಜೇಶ್ ಪೂಜೆ ಹೊತ್ತಿಗೆ ಬಂದರೆ ಆಗುತ್ತಾ ಅಂತ ಕೇಳಿದರು. ಸರಿ ಅಂದರು. ಬಟ್ ನನಗೆ ಎಚ್ಚರ ಆಯಿತು, ನಾನು ಯಾಕೆ ಮಿಸ್ ಮಾಡಬೇಕು ಅಂತ ಬಂದಿದ್ದೀನಿ. ಆಯಿತು ಸ್ನೇಹಿತರೆ, ಬೆಳಗ್ಗೆನೇ ದೇವರ ದರ್ಶನ. ಈಗ 7 ಗಂಟೆ ಆಗಿರಬೇಕು. ಅವರು ಅಲಂಕಾರ ಮಾಡೋದಕ್ಕೆ ಅಂತ ಕ್ಲೋಸ್ ಮಾಡಿದ್ರು. ಸರಿ, ನಾನು ಪ್ರಸಾದ ಮಾಡಬೇಕಿತ್ತು, ಇವರಿಬ್ಬರಿಗೂ ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕಿತ್ತು. ಅದಕ್ಕೆ ಬೇಗನೆ ಬಂದುಬಿಟ್ಟೆ. ಚೆನ್ನಾಗಾಯಿತು, ಒಳ್ಳೇದಾಯಿತು ಹೋಗಿದ್ದು ನಾನು. ಇನ್ನು 10 ನಿಮಿಷ ಲೇಟ್ ಆಗಿದ್ದಿದ್ರು ನನಗೆ ಅಭಿಷೇಕ ಸಿಗ್ತಾ ಇರಲಿಲ್ಲ. 6 ಗಂಟೆಗೆ ಅಭಿಷೇಕ ಅಂತ ಹೇಳಿದರು. ಬಟ್ ನಾನು ಅಲ್ಲಿ ಹೋದಾಗ 6:20 ಇಲ್ಲ 6:20 ಇಲ್ಲೇ ಆಗಿಬಿಟ್ಟಿತ್ತು. ಬೇಗ ಹೋಗೋಣ ಅಂದರೆ ಇನ್ನು ನಮ್ಮ ಹುಡುಗಿ ಇದ್ದಲ್ಲ ನೋಡಿ, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಗಿಫ್ಟ್ ಬೇಕು ಅಂದ್ಲು. ಸರಿ, ಅವಳು ಆಸೆ ಯಾಕೆ ಬೇಡ ಅನ್ನೋದು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗೋ ತನಕ ಇನ್ನೂ ಎಕ್ಸ್ಟ್ರಾ 5 ನಿಮಿಷ ಆಯಿತು. ಇಲ್ಲ ಅಂದಿದ್ರೆ ಇನ್ನು ಸ್ವಲ್ಪ ಬೇಗ ಹೋಗ್ಬೋದಿತ್ತು. ಬಂದ ತಕ್ಷಣ
ತಕ್ಷಣ ಪ್ರಸಾದ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಟೈಮ್ ಹಿಡಿಸುತ್ತೆ. ಅನ್ನ ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ಅನ್ನ ಮತ್ತು ಬೇಳೆ ಎರಡು ಒಟ್ಟಿಗೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಜಾಗರಿ ಕರಗೋದಕ್ಕೆ ಇಟ್ಬಿಡ್ತೀನಿ. ಇದು ಎರಡೂ ಅದು ರೆಡಿ ಆಗಬೇಕು. ನಾನು ಫಿಲ್ಟರ್ ಮಾಡಬೇಕು. ಅದಾದಮೇಲೆ ಇದನ್ನು ಅದಕ್ಕೆ ಸೇರಿಸ್ಬಿಟ್ಟು ಕುದಿಸ್ಬೇಕು. ಸೊ ತುಂಬ ಟೈಮ್ ಹಿಡಿಸುತ್ತೆ. ಇವರೆಲ್ಲ ರೆಡಿ ಆಗೋ ತನಕ ಇದು ರೆಡಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ನೋಡಿ ನಾನು ಹೋಗಿ ಬಂದಿದ್ದೀನಿ. ಈಗ ಅವರಿನ್ನ ಬಾತ್ರೂಮಲ್ಲಿ ಇದ್ದಾರೆ. ಅವರಿನ್ನ ಹೊರಗಡೆ ಬಂದು ಹಾಲಲ್ಲಿ ಮಲಗಿದ್ರಲ್ವಾ, ಅದಕ್ಕೆ ನಾನು ಹಾಲ್ ಬಿಡಿಸಿರಲಿಲ್ಲ, ಬಾಕಿ ಎಲ್ಲ ಬಿಡಿಸಿದ್ದೆ. ಡಾಡಾ ಕ್ಯಾನ್ ಗೋ. ಡಾಡಾ ಇನ್ನೂ ಬಾತ್ರೂಮಿಗೆ ಬಂದೇ ಇಲ್ಲ, ನಾನೇ ಬಂದ್ಬಿಟ್ಟೆ. ಸ್ನಾನ ಆಯಿತು. ರಾಜೇಶ್ ಅವ್ರು ಇನ್ನೂ ಬಾತ್ರೂಮಿಗೆ ಬರಲಿಲ್ಲ. ಅವ್ರು ಬಂದು ಹಾಲ್ ಗುಡಿಸ್ಬಿಟ್ಟು ಅವರು ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡಿ ಬಂದ ಮೇಲೆ ಇಲ್ಲಿ ದೀಪ ಹಚ್ಚೋದಕ್ಕೆ ರೆಡಿ ಆಗೋದಕ್ಕೆ ಇನ್ನೂ ಒಂದು ಅರ್ಧ ಗಂಟೆ. ಸೊ 1 ಅವರ್ ಇದೆ ನನ್ನ ಹತ್ರ, ಆರಾಮಾಗಿ ಮಾಡ್ಬೋದು. ಅಭಿಷೇಕದ ಜೊತೆ ಸ್ವಲ್ಪ ಪ್ರಸಾದ ಕೂಡ ಮಾಡಿ ಹಂಚೋಣ ಅಂತ ಹೇಳಿಬಿಟ್ಟು ಸಿಹಿ ಅನ್ನ ಮಾಡ್ತಾ ಇದ್ದೀನಿ, ಅಂದರೆ ಸಿಹಿ ಪೊಂಗಲ್ಲು. ಅದಕ್ಕೆ 1.5 ತೊಗೊಂಡೆ ನಾನು ಬೆಲ್ಲ, ಬಟ್ 2 ಪಾವು ಹಾಕ್ಕೊಂಡೆ ಆಮೇಲೆ. ಸೊ 2 ಪಾವು ಅಕ್ಕಿ, ಅರ್ಧ ಪಾವು ಬೇಳೆ, ಹೆಸರು ಬೇಳೆ, 2 ಪಾವು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸಾನಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ. ಜಾಮೂನ್ ಮಾಡಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ವಾಸ್ ಹೋಲ್ ಡೇ ಬ್ಯುಸಿ ಎಸ್ಟರ್ಡೇ. ಅದಕ್ಕೆ ಇವತ್ತು ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಲ್ಲ, ಅದು ತಿನ್ನಿಸ್ತೀನಿ. ಆಮೇಲೆ ಇನ್ನಾಗಿಲ್ಲ. ಅದಾದಮೇಲೆ ಬೆಳಿಗ್ಗೆನೇ ಅವ್ರಿಗೆ ಸ್ವೀಟ್ ಕೊಟ್ಟಿದ್ದೀನಪ್ಪ, ತಿಂದೇ ಇಲ್ಲ ಅದನ್ನು. ಇವಾಗ ತಿಂದ್ಬಿಡಿ. ಹ್ಯಾಪಿ ಬರ್ತ್ಡೇ ಬಂಗಾರಿ. Thank you for being the best mama. Thank you, baby. You are my best daughter. ಅಕ್ಕಿ ಮತ್ತು ಬೇಳೆನ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಏನು ನಾನು ಬೆಲ್ಲನ ಕರಗಿಸ್ಕೊಂಡಿದ್ದೀನೋ ಅದನ್ನು ಫಿಲ್ಟರ್ ಮಾಡಿ ನಾನು ಎರಡೂ ಸೇರಿಸಿ ಬೇಯಿಸ್ತೀನಿ. ಸೊ ಒಂದು ಕಡೆ ನಾನೀಗ ತುಪ್ಪ ಮತ್ತು ದ್ರಾಕ್ಷಿನ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಉಂಡೆ ಬೆಲ್ಲದಲ್ಲೂ ಎಷ್ಟು ಕಸ ಇತ್ತು ನೋಡಿ. ಅದಕ್ಕೆ ಸ್ವಲ್ಪ ಮಾಡಿದ್ರೂ ಫಿಲ್ಟರ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕರ ಅನ್ನತ್ತೆ ತಿನ್ನಬೇಕಾದ್ರೆ. ಈಗ 8:30 ಅರೌಂಡ್ ಏನೋ ಆಗಿದೆ ನೋಡಿ. ಅಲಂಕಾರ ಮಾಡಿದ್ದಾರೆ, ಹೂವಿನ ಅಲಂಕಾರ. ಈಗ 3 ಜನನೂ ಬಂದಿದ್ದೀವಿ. ನಾನು ಪ್ರಸಾದ ಮಾಡಬೇಕಿತ್ತಲ್ಲ, ಪ್ರಸಾದ ಮಾಡಿ ಮನೇಲಿ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಇನ್ನು ಮನೇಲಿ ಪೂಜೆ ಮಾಡಿಬಿಟ್ಟು ಈಗ ಪ್ರಸಾದ ತೊಗೊಂಡು ಬಂದಿದ್ದೀವಿ. ಸತತಂ ವಿಶ್ವತ್ಸೈರಂಭಾಶ್ರಯರೇ ಒಂದೋ ಶ್ರೀ ಗೋವಿಂದ ಗೋವಿಂದ ಶ್ರೀ ಗೋದಃ ಮಹಾವೃಷ ವಿಷ್ಣು ಅವರಾಗ್ನೇಯ ಪ್ರಾರ್ಥಮಾನ ಸಾಧ್ಯ ಬ್ರಹ್ಮಣ ಹೃದಯ ಪ್ರಾರ್ಥನೆ ಶ್ರೀ ನನಗೆ ಜಾಸ್ತಿ ಮಾಡಿ ಅಭ್ಯಾಸ ಇಲ್ಲ, ಅದಕ್ಕೆ ಒಂದು ಪಾತ್ರೆ ಫುಲ್ ಆಗಿತ್ತು. ಸೊ ಅಷ್ಟು ತೊಗೊಂಡು ಬಂದೀಗ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ಪ್ರಸಾದದ ಥರ ಇಲ್ಲೇ ಹಂಚ್ತಾ ಇದ್ದೀವಿ. ನಾವು ಕಪ್ ಕೂಡ ತಂದಿದ್ವಿ, ಒಂದು 50 ಕಪ್ ಏನೋ ತಂದಿದ್ವಿ. ಸರಿ ಹೋಯಿತು ಎಲ್ಲನೂ. ಪೂಜೆ ಮಾಡಿಸಿ ಎಲ್ಲ ಟೈಮ್ ಓಹೋ, ಅದನ್ನು ನೋಡಿದ್ರಾ? ಫುಲ್ ಪಟ್ನ ಪೂಜೆ ಮಾಡಿದ ಫಲಿಸ್ತು ಅಂತಾನ. ಗುಡ್. Unicorn! Poity unicorn! ಇದು ನಾನು ತರಿಸಿದ್ದು, ರಾಜೇಶ್ಗೂ ಗೊತ್ತಿರಲಿಲ್ಲ, ಸದ್ಯ ಸಾನುಗೂ ಗೊತ್ತಾಗಿರಲಿಲ್ಲ. ಬಟ್ ಹಿಂಗಿಂಗ್ ಆಗ್ಬೇಕಲ್ವಾ? ಹಿಂಗಿಂಗ್ ಹಾಕಕ್ಕಾಗ ಹೆಂಗಾದ್ರೂ ಹಾಕೋದು. We put this for my room. ಇನ್ನೇನು
ನೀವು ತಗಸ್ಕೊಟ್ಟಿರೋದು. ಹ್ಯಾಪಿ ಬರ್ತ್ಡೇ ಬೇಬಿ. Thank you. ಇದು ಗೊತ್ತಿತ್ತು ಸಾನುಗೆ, ಅವಳೇ ಕೇಳಿ ಇಸ್ಕೊಂಡಿರೋದು. ಅದಕ್ಕೆ ರ್ಯಾಪ್ ಮಾಡಿಲ್ಲ. ಸುಮ್ಮನೆ ಯಾಕೆ ಕಷ್ಟ ತೆಗಿಯೋದಕ್ಕೆ, ಮಾಡೋದಕ್ಕೂ ಕಷ್ಟ. ಹಿಂಗೆ ಇರುತ್ತಾ? ಹಿಂಗೆ ಇದೆಯಾ ಅವಳದೂ? ಇಲ್ಲ, ಏನೋ ದೊಡ್ಡದಿದ್ಯಾ? ಅವ್ಳು ಸರ್ಕಲ್ ಸರ್ಕಲ್ ಇದ್ದ ದೊಡ್ಡದಿದೆ. ಬುಕ್ ಲವರ್, Thank ಟೇಕ್ ದ ಬುಕ್. you. ಆಮೇಲೆ ಇದು ದೊಡ್ಡ ಬುಕ್ ತರಿಸ್ಕೊಟ್ಬಿಡ್ತೀನಿ. ದೊಡ್ಡದು. ಕೇಳಂಗಿಲ್ಲ, ಇದು ಮುಗಿಸೋ ತನಕ ಬೇರೆದು ಇಷ್ಟಿಷ್ಟು ಇರುತ್ತಾ? ಮುಗಿಸ್ಬಿಟ್ಟು ಆಗೋಯ್ತು, ಬೇರೆದು ಕೊಡಿ. Hers is a bit different. ಅದು ಕೆಳಗಡೆ ಸ್ಟ್ಯಾಂಡ್ ತರ ಹಾಕೋದು. ಆಮೇಲೆ ಅವತ್ತೇನೋ ಕೇಳ್ತಾ ಇದ್ದೆ, ಕೇಳು ಈಗ. ಡೈಮಂಡ್ And diamond curtsy. ಯಾತಕ್ಕೆ? ಯಾತಕ್ಕೆ ರಜಾ? ಅದು ಹೇಳು ಯಾಕೆ ಅಂತ. I want real diamond ring. ಓಕೆ, ಬಟ್ ಏನಕ್ಕೆ ಡೈಮಂಡ್ ಅದನ್ನ ಕೇಳ್ತಾ ಇರೋದು? ಡೈಮಂಡ್ ಎಕ್ಸಾಕ್ಟ್ಲಿ ಏನಕ್ಕೆ ಬೇಕು ನಿಮಗೆ? ಇಟ್ಸ್ ಕಾಸ್ಟ್ಲಿ, ಅದಕ್ಕೆ. ಆಮೇಲೆ It looks good. It shimmers. ಇಟ್ ಸಿಮರ್ಸ್, ಸ್ಪಾರ್ಕ್ಲಿಂಗ್. Love you. ನೀನು ಕೇಳೋದು ಹೆಚ್ಚ, ನಾವು ಕೊಡ್ಸೋದು ಹಿಯರ್ ಯು ಗೋ, ಯು ಮೈ ಡೈಮಂಡ್. ನಿನಗೆ This I did not know. ಮೈ ಪ್ರಿಟಿ ಪ್ರಿನ್ಸೆಸ್. Stay always happy like this. Thank you. Can you put it now? ಆಫ್ ಕೋರ್ಸ್, Yeah. ಎಸ್. ಬರ್ತ್ಡೇಗೆ ಅಂತಾನೆ ತಗೊಂಡಿರೋದು. Thank you. ಹಾಕು, ನೀನೇ ಹಾಕ್ಬಿಟ್ಟು. ಇಸ್ ಇಟ್ ಶೈನಿಂಗ್? ಸಿಮರಿಂಗ್ Yes. ಕಾಣ್ತಿದೆ ಅಲ್ವಾ? Thank you. Best one. ಬೆಸ್ಟ್ ಪಾಪ. ಅದಕ್ಕೆ ಇದೆಲ್ಲ. ನೀನ್ ಬೆಸ್ಟ್ ಇಲ್ಲ ಅಂತಂದ್ರೆ ಇವೆಲ್ಲ ಯಾಕೆ? ನಾವು ಯೋಚನೆನೂ ಮಾಡ್ತಾ ಇದ್ದೀವಿ. ಯು ಆರ್ ಅವರ್ ಬೆಸ್ಟ್ ಡಾಟರ್. ಬೆಸ್ಟ್ ಪಾಪ. ಇದು ನೋಡಿದ ತಕ್ಷಣ ತಗೋಬೇಕು ಅನ್ನಿಸ್ತಲ್ಲ. ಬೇರೆದೆಲ್ಲ ಅಂತ ಏನು ಡೈಮಂಡ್ ಇದು ಬರ್ತಾ ಇರಲಿಲ್ಲ. ಇದು ಯಾವ ಡೈರೆಕ್ಷನ್ ಅನ್ನೋದು ಚೆನ್ನಾಗಿ ಕಾಣುತ್ತೆ. ಇದು ಆ ಡಿಸೈನ್ ಮಾಡಿರೋದೇ ಹಂಗೆ. ಓವಲ್ ಮಧ್ಯ ಇದಿಲ್ಲ, ಡೈಮಂಡ್ ಶೇಪ್ ಇಲ್ಲ. ಅದು ಸ್ವಲ್ಪ ಸೊಟ್ಟ ಇದೆ ನೋಡಿ. ನೋಡಿಪ್ಪ, ನಮ್ಮ ರಾಜೇಶ್ವರಿ ಫಸ್ಟ್ ಟೈಮ್ ತೋರಿಸ್ತಿದ್ದಾರೆ ಡೈಮಂಡ್. For me. ನಿನ್ನ ನಸೀಬಲ್ಲಿ ಇಲ್ಲದೆ ಏನು? ನಿನ್ನ ನಸೀಬಲ್ಲಿ ಇಲ್ಲದೆ ಇರೋದಕ್ಕೆ ನಾವೇನ್ ಮಾಡೋಣ? ಇಲ್ಲ ಅಂದ್ರೆ ಏನು, ಬರೀ ಅದನ್ನೇ ತಗೊಂಡ್ ಕೊಟ್ಬಿಟ್ಟಿರೋರು ನನ್ಗೆ. ಹೇಳದ್ ನೋಡಿ ಇವರು, ನನ್ನ ನಸೀಬಲ್ಲಿ ಇಲ್ವಂತೆ, ಅದಕ್ಕೆ ತಗಸ್ಕೊಟ್ಟಿಲ್ವಂತೆ. ನೋಡೋಣ ಅವ್ರ ಬಾಯಾರಿಕೆ ನಾವು ಯಾವ ಮೂಮೆಂಟ್ ಅಲ್ಲಿ ಹಿಡಿದು ಬಂದೇ ಬಿಡ್ತಾವಪ್ಪ. ಸ್ಟಿಲ್ ಮೆನಿ ಮೋರ್ ಟು ಬೈ. ಇದು ತುಂಬಾನೇ ಸಣ್ಣ ಡೈಮಂಡ್ ಪಪ್ಪಕ್ಕೆ ಡೈಮಂಡ್. ಸಣ್ಣ ಡೈಮಂಡ್. ಇದು ದೊಡ್ಡ ಡೈಮಂಡ್ ಇನ್ನ ಕಾಸ್ಟ್ಲಿ. ಕ್ಯಾರೆಟ್ಸ್ ಮೇಲಲ್ಲ, ಸೈಜ್ ಮೇಲೆ ಅದು ಕ್ಯಾರೆಟ್. ಅದು ಹೇಗೆ ಅವತ್ತೇ ನಂಗೆ ಅರ್ಥ ಆಗಿದ್ದು ಕ್ಯಾರೆಟ್ ಅಂದ್ರೆ ಏನು ಅಂತ. ಮೊದಲೆಲ್ಲ ಹೋಗಿ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗಿ ಬರ್ತಿದ್ವಲ್ಲ, ಅವಾಗ ಎಕ್ಸ್ಪೆರಿಮೆಂಟ್ ಗೊತ್ತಾಗ್ತಾ ಇರಲಿಲ್ಲ. Is this good? ಆಫ್ ಕೋರ್ಸ್ ಗೋಲ್ಡ್ ಇಯರಿಂಗ್ ಜೊತೆ ಡೈಮಂಡ್. ಡೈಮಂಡ್ ಇರೋದು. ಡೈಮಂಡ್ ಫುಲ್ ಫ್ರೇಮ್ ಬರಲ್ಲ ಸೋನಾ, ಅವ್ರು ಕೂರಿಸ್ಬೇಕಲ್ವಾ? ಡೈಮಂಡ್ ಅಲ್ಲ, ಸಪೋರ್ಟಿವ್. gold ಇಲ್ಲ ಅಂದ್ರೆ. ಇದು ಗೋಲ್ಡ್ ಅಮ್ಮ, Thank you. ಆರ್ಟಿಫಿಷಿಯಲ್ ಅಲ್ಲ ಮಗ್ರೆ, ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು ಅಂತ. ಗೋಲ್ಡ್ಗಿಂತ ಜಾಸ್ತಿ ಇದು. ಒಂದೊಂದು ಒಂದೊಂದು ಸ್ಟೋನು. ಇದು ಸಹ ತಿರುಪು ಚೇಂಜ್ ಇದೆ. ನೀನು ಎಷ್ಟು ಬೇಕಷ್ಟು ಟೈಟ್ ಮಾಡ್ಕೊ, ಅವಾಗ ನೋಡ್ಕೋತಾ ಇರು ಆಯ್ತಾ. ತಿರುಗಿಸಿದ್ರೆ ತಿರುಗ್ತಾನೆ ಇರುತ್ತೆ. ಇದು ನಿನ್ಗೆ ಟೈಟ್ ಆಗಬೇಕು, ಆ ಥರ ತಿರುಗಿಸು. ಉಲ್ಟಾ ತಿರುಗಿಸ್ಬೇಡ, ಲೂಸ್ ಆಗಿ ಬಂದ್ಬಿಡುತ್ತೆ. Right side. ಇದು ನಾರ್ಮಲ್ ನಮ್ದೆಲ್ಲ ಇದೆಯಲ್ಲ ಹಂಗಿಲ್ಲ, ಅದು ಕುತ್ಕೊಬಿಡುತ್ತೆ, ಗೊತ್ತಾಗುತ್ತೆ. ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಸಾಕು. ಇದು ಫುಲ್ ತಿರುಗ್ತಾನೆ ಇರುತ್ತೆ ಉದ್ದಕ್ಕೂ. ಟೈಟ್ ಆಗುತ್ತೆ, ಟೈಟ್ ಫುಲ್ ಆಗುತ್ತೆ. ನಿನ್ನ ಸ್ಕಿನ್ಗೆ ತಗಲ್ದಾಗ ಅದು ಟೈಟ್. ನಿನಗೆ ಟೈಟ್ ಆಗೋ ಥರನೇ ಹಾಕೋಪ್ಪ. ಡೈಮಂಡ್ ಅಂದರೆ ಕೂದಲಿಗೆ ಬಿಟ್ರೆ ಏನು ಕಾಣುತ್ತಪ್ಪ? ಡೈಮಂಡ್. ನೋಡ್ರಿ ಏನೇನು ಹೇಳ್ತಾರೆ. ಕಾಂತಾ, ಕೂದಲು ಹಿಂಗೆ ಇಟ್ಕೊಂಡಿರ್ತೀರಾ? ವಯಸ್ಸ ನಾನು ಚುಟ್ಟಾಕೋ.
ಬಾಚ್ಕೋ. ನಿನ್ಗೂ ಕೊಡ್ಸುವ ಬಿಡು ಚಿನ್ನ. ನಾನು ತೋರಿಸಿದ್ದೀನಲ್ಲ ಏನು ಬೇಕು ಅಂತ. ಆಯ್ತು ಬಿಡು ಚಿನ್ನ. ಅದಕ್ಕಿಂತ ಮುಂಚೆ ಒಂದು ಕ್ಯಾರೆಟ್ ಒಂದು ಡೈಮಂಡ್ ತೆಗೆದುಕೊಟ್ಬಿಡಿ ಸಾಕು, ಅಷ್ಟೊಂದೆಲ್ಲ ಬೇಡ. ಫಸ್ಟ್ ಒಂದು ಕ್ಯಾರೆಟ್ ದಪ್ಪಷ್ಟು ನೋಡಿ. ಇದು 2 ಕ್ಯಾರೆಟ್ ಇರಬೇಕು. ಕ್ಯಾರೆಟ್ ದಪ್ಪ ಅಲ್ಲ, ದಪ್ಪ ಆದಷ್ಟು ಜಾಸ್ತಿ ಕ್ಯಾರೆಟ್ಸ್ ಆಗುತ್ತೆ. ಅದೇ 1 ಕ್ಯಾರೆಟ್ ತೆಗೆಸ್ಕೊಡಿ ಸಾಕು. ಒಂದಿದ್ದು 1 ಕ್ಯಾರೆಟ್ ಚಿನ್ನಿ ಆಗಿಬಿಡುತ್ತೆ. ಇದಕ್ಕಿಂತ ದಪ್ಪ ಇರುತ್ತಲ್ಲ ಇದು. ಎಷ್ಟು 0.3? ಓ ಹಂಗೆ, ಅದು ಪಾಯಿಂಟಲ್ ಕ್ಯಾರೆಟ್ಸ್ ಕರೆಕ್ಟ್. ಇದು 0.3 ಸೆಂಟ್ಸ್. ಅದು ಒಂದು ಅಂದ್ರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬರುತ್ತೆ. 100 ಸೆಂಟ್ಸ್. ಒಂದು ಇದಂದ್ರೆ 100 ಸೆಂಟ್ಸ್ 1 ಕ್ಯಾರೆಟ್ ಅಂದ್ರೆ. ಇದು 30. ಗೊತ್ತಾಗ ನಾನು ಇವು ಯಾವ ಒಂದು ಹೆಂಗಂತ. ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು. ವೆನ್ಯೂಗೆ ಬಂದಿದ್ದೀವಿ. ಜಸ್ಟ್ ಇವಾಗ ಓಪನ್ ಮಾಡಿದ್ರು, 12 ಗಂಟೆ ಈಗ ಟೈಮು. ಇವಾಗ ಓಪನ್ ಮಾಡಿದ್ರು. ನಾವು ಬರೋದಕ್ಕೂ ಅಂದರೆ ಓಪನ್ ಮಾಡ್ತಿದ್ರು, ನಾವು ಅಷ್ಟೊತ್ತಿಗೆ ಬಂದ್ವಿ. ಆಮೇಲೆ ಈಗ ಈ ಲೊಕೇಶನ್ ಕೊಟ್ಟಿದ್ದಾರೆ ನಮಗೆ. ಈ ಲೊಕೇಶನಲ್ಲಿ ನಾವೀಗ ಆದಷ್ಟು ಸಿಂಪಲ್ ಅಂದರೆ ಬರ್ತ್ಡೇ ಅಂದಮೇಲೆ ಸ್ವಲ್ಪ ಆದರೂ ಬಲೂನ್ ಇರಬೇಕಲ್ವಾ, ಸ್ವಲ್ಪ ಆದರೂ ಡೆಕೋರೇಷನ್ ಇರಬೇಕಲ್ವಾ, ಅದಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀವಿ ಈಗ. ಇನ್ನು ಸ್ವಲ್ಪ ಮೇಲೆತ್ತಿ. ಹಾಂ 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 ಹಾಂ. ಸ್ನೇಹಿತರೆ, ನಮ್ಮ ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ದಿನ ಹೀಗಿತ್ತು. ಫಸ್ಟ್ ಹಾಫ್ ಮುಗ್ದಿದೆ. ಇನ್ನು ಸೆಕೆಂಡ್ ಹಾಫಲ್ಲಿ ನಾವು ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು. ಅದು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಹಾಂ, ಈಗ ಆ ಕಾರ್ನರ್ಗೆ ವೈಟ್ ಕಲರ್ದು ಹಾಕೋಣ. ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.